ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಆಮೇಲೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ದೀನ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರವನ್ನು ಸಹಿಸಲಾರ್ದ ಏನು ಪಂಚ್ ಗ್ಯಾರಂಟಿ ಮಾಡಿದ ನಂತರ ಅವ್ರಿಗೆ ಹೊಟ್ಟೆ ಉರಿ, ಈ ಕ್ಲೀನ್ ಆಡಳಿತ ಕೊಡ್ತಕ್ಕಂಥ ಇಡೀ ದೇಶದಲ್ಲಿ ಯಾರ್ಯಾರ ಮುಖ್ಯಮಂತ್ರಿ ಇದ್ದರೆ ಅದರ ಶ್ರೀಮಾನ್ ಸಿದ್ದರಾಮಯ್ಯನವರು ಇಂಥ ಆಡಳಿತವನ್ನು ನಿಷ್ಕ್ರಿಯಗೊಳಿಸಬೇಕಂತಕ್ಕಂಥ ದುರುದ್ದೇಶದಿಂದ ಈ ಕೆಲಸ ರಾಜ್ಯಪಾಲರ ಮುಖಾಂತರ BJP ತನ್ನ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ. ಅದಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನ ಪರವಾಗಿ ನಿಲ್ಲಬೇಕು, ಸತ್ಯದ ಪರವಾಗಿ ನಿಲ್ಲಬೇಕು, ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತೇಳಿ ಈ ಪ್ರತಿಭಟನೆ ಇಷ್ಟ ಆಗಿದೆ ಹೊರತು BJP ಅವರು ಒಂದು ಮಾತು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರನ್ನ BJP JDSನವ್ರು ಮಾತ್ರ ಇಳಿಸೋದಕ್ಕೆ ಟ್ರೈ ಮಾಡ್ತಿಲ್ಲ, ಕಾಂಗ್ರೆಸ್ನಲ್ಲೂ ಕೆಲವು ನಾಯಕರಿದ್ದಾರೆ. ಫಾರ್ ಎಕ್ಸಾಂಪಲ್ DK ಶಿ ಅವ್ರ ಹೆಸರು ಹೇಳ್ತಿದ್ದಾರೆ. DK ಶಿ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಸಾಧ್ಯ ಇಲ್ಲ. ಒಂದು ಸಣ್ಣ ಒಬ್ಬ ಕಾರ್ಯಕರ್ತನು ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಿಲ್ಲ. ಅದು ಸುಳ್ಳು, ಸತ್ಯಕ್ಕೆ ದೂರವಾದಂಥ ಮಾತು. ಕಾಂಗ್ರೆಸ್ ಪಕ್ಷವನ್ನು ಒಡಿಲಿಕ್ಕೆ ಇತ್ತಂತ ಹುನ್ನಾರ ಮಾಡ್ತಿದ್ದಾರೆ ಹೊರತು ಶ್ರೀಮಾನ್ ಸಿದ್ದರಾಮಯ್ಯನ ವಿರುದ್ಧವಾಗಿ ಸಣ್ಣ ಕೂಸು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ಮಾತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಓಕೆ, ಥ್ಯಾಂಕ್ ಯು. ಎಸ್, ಇದು ಇಲ್ಲಿ ಪ್ರತಿಭಟನೆಗೆ ಬಂದಿರುವಂಥ ಜನರ ಮಾತು. ರಾಜ್ಯಪಾಲರು BJP ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಅವರು ರಾಜ್ಯ ಬಿಟ್ಟು ತೊಲಗಬೇಕು ಅಂತ ಹೇಳ್ತಾ ಇರೋದು. ಸೊ ಮತ್ತಷ್ಟು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ ನೀವು? My name is KR Krishnamurthy. I am also Mini Siddaramaiah. Okay. So much problem. ಈಗ ನಾನು ಬಂದಿರೋ ಉದ್ದೇಶ ರಾಜ್ಯಪಾಲರೇ ಹೊರತು ಯಾರಿಗೂ ಪಾಲರಲ್ಲ. ಅವರು ಓನ್ಲಿ ರಕ್ಷಣೆ. ಅವ್ರನ್ನೇನಿದ್ರು ಸ್ವತಂತ್ರ ದಿನಾಚರಣೆಗೆ ಇನಾಗ್ರೇಷನ್ ಕರೆಸ್ಬೇಕು. ಆಮೇಲೆ ಚುನಾವಣೆ ಆದ ಮೇಲೆ ಅವರ ಪ್ರಮಾಣ ವಚನ ಕರೆಸಬೇಕು. ಅವರಿಗೆ ಈ ನೈತಿಕ ಹಕ್ಕು ಇಲ್ಲ. ಅವ್ರು ಏನಿದ್ರು ಕರ್ನಾಟಕ ಸರ್ಕಾರದ ಕ್ರಾಂತಿಕಾರಿ ದುರ್ಘಟನೆ ಬಂದು ಅವಿರತ ಬಂದಾಗ ಅವ್ರ ಪಾಲನೆ ಇರಬೇಕು. ಅವ್ರೇನನ್ನು ಕೇಂದ್ರದ ಉಸ್ತುವಾರಿ ಅಷ್ಟೇ, ನೇರವಾಗಿ ತಗೊಳೋದು ಬರಲ್ಲ. ಈಗ ನಾವು ಒಂದು ಮಸೂದೆ ಪಾಸ್ ಮಾಡಿ ಉಪರಾಜ್ಯಪಾಲರ ಹುದ್ದೆಯನ್ನ ಮಸೂದೆಯಲ್ಲಿ ಮಂಡಿಸಬೇಕು. ಯಾಕಂದ್ರೆ ಒಂದೇ ಒಂದು ಪೋಸ್ಟ್ ಕೊಡಬಾರ್ದು. ರಾಜ್ಯಪಾಲರು ಏಕವಾಗಿ ಮಾತಾಡ್ತಾರೆ, ಅವ್ರದೇ ತೀರ್ಮಾನ ಬೇಡ. ಉಪರಾಜ್ಯಪಾಲರು ಕರ್ನಾಟಕದ ಜಡ್ಜ್ ಆಗಲಿ, ಇವರು ಡಿಫೆನ್ಸ್ನವರೊಬ್ಬರನ್ನ ರಾಜ್ಯಪಾಲರಾಗಿ ನೇಮಿಸಬೇಕು. ಆಗ ಅವರಿಬ್ಬರು ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಿನೇ ಮುಂದಿನ ತೀರ್ಮಾನ ತಗೊತಾರೆ. ಇದು ಅವರು ಒಬ್ಬರು ಒಂದೇ ಸೀಟು ಕೇಂದ್ರದಿಂದ ಇಲ್ಲಿ ಕಳಿಸಿರೋ ಉಪರಾಷ್ಟ್ರಪತಿ ಇದು ರಾಜ್ಯಪಾಲರ ವಿಧಾನಕ್ಕೆ ಅವರದೇ ಒಂದು ಏಕನಿರ್ಣಯ. ಇದು ಸಿದ್ದರಾಮಯ್ಯವರಿಗೆ ಖಂಡನೀಯ. ಯಾವುದು ಮೂಡ ಬೇಡ ಇಲ್ಲ. ಅವರು ಸಿದ್ದರಾಮಯ್ಯ ಹೆಂಗಸರು ಪಾರ್ವತಮ್ಮ ಜಮೀನು ಕೊಟ್ಟಿದ್ದಾರೆ, ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇದು ಯಾವುದೇ ಸಿದ್ದರಾಮಯ್ಯ ಯಾವುದೇ ವಿಚಾರದಲ್ಲಿ ಯಾವುದೇ ಮಾಡಿಲ್ಲ, ಇದು ಮಾಡಿಲ್ಲ. ಅವರು ಸೈಟ್ ಕೊಡ್ದಿರಾ, ಬೇರೆ ವಿಚಾರದ ಸೈಟ್ ಕೊಡ್ದಿರಾ, ಏನೇ ಅವರೇ ಅಕ್ರಮವಾಗಿ ಸೈಟ್ ತೊಗೊಂಡಿದ್ರೆ ಐ ವಿಲ್ ಬಾದರ್. ಐ ಆಮ್ ಎ ಮಿನಿ ಸಿದ್ದರಾಮಯ್ಯ, ಕಾಕೋಲ್ ಬೆಂಗಳೂರು ನಾರ್ತ್. ಓಕೆ ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಕಾಲು ನೋವಿದೆ ನಿಮಗೆ? ಸರ್ ನಮಸ್ಕಾರ, ನನ್ನ ಹೆಸರು ಮುತ್ತರಾಜು ಅಂತ, ಪಾವಗಡ ತಾಲೂಕು, ಇಲ್ಲಿ ದಾಸರಳ್ಳಿ ಇರೋದು. ಇವತ್ತು ರಾಜ್ಯದ ರಾಜ್ಯಪಾಲರಿಗೆ ಏನೋ ಒಂದು ದೂರನ್ನು ಈ 3 ಜನ ನೀಡಿದ್ದಾರೆ. ಇವರು 3 ಜನ ಸತ್ಯ ಹರಿಶ್ಚಂದ್ರ ಮಕ್ಕಳು ಇಲ್ಲ ಮೊಮ್ಮಕ್ಕಳಾಗಿರಬೇಕು. ಇವರು ಮಾತ್ರ ಬಿಟ್ಟರು ಬೇರೆ ಇನ್ಯಾರೂ ಇಲ್ಲ. ಮಾನ್ಯ ರಾಜ್ಯಪಾಲರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಸ್ವಾಮಿ, ಇವರು ಅನೇಕ ರಾಜಭವನದಲ್ಲಿ ಅನೇಕ ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತೆ ಅನೇಕ ಪ್ರಕರಣಗಳು ಬಾಕಿ ಇದ್ದಾವೆ. ಅಂತಹ ಒಂದು ಪ್ರಕರಣಗಳ ವಿರುದ್ಧ ತಾವು ಯಾವುದೇ ರೀತಿಯ ಅನುಮತಿಯನ್ನು ನೀಡುವುದಿಲ್ಲ. ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಏನು ಒಂದು ತರಾತುರಿ ಇವರು ದೂರುದಾರರು ಕೊಟ್ಟಿರ್ತಕ್ಕಂತಹ ಅರ್ಜಿಯನ್ನು ಸ್ವೀಕರಿಸಿ 24 ಗಂಟೆಗಳ ಒಳಗಾಗಿ ನಮ್ಮ ಸಿದ್ದರಾಮಯ್ಯ ಅಹಿಂದ ನೇತೃತ್ವದ ನಾಯಕರಾಗಿರ್ತಕ್ಕಂತಹ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮೇಲೆ ಏನು ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದೀರಾ, ಈ ಹಿಂದೆ ಈ ಕೇಂದ್ರ ಸರ್ಕಾರ ಮತ್ತು JDS ಪಕ್ಷದ ಹುನ್ನಾರ ಇದೆ ಅಂತ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ತಾವು ಮಾಡಿರ್ತಕ್ಕಂಥ ಏನು ಒಂದು ಈ ಒಂದು ಪ್ರಾಸಿಕ್ಯೂಷನನ್ನು ಅತಿ ಶೀಘ್ರದಲ್ಲೇ ವಾಪಸ್ ತೆಗೆದುಕೋಬೇಕು. ಈ ಒಂದು ವಿಷಯದಲ್ಲಿ ಘನತಾವೇತ್ತ ರಾಷ್ಟ್ರಪತಿಗಳಾಗಿರ್ತಕ್ಕಂಥವರ ದ್ರೌಪದಿ ಮುರ್ಮುರವರು ಅತಿ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥವರು ಈ ಒಂದು ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಈ ಒಂದು ಪ್ರಕರಣಕ್ಕೆ ಅತಿ ಶೀಘ್ರದಲ್ಲಿ ತಿಲಾಂಜಲಿ ಮಾಡಬೇಕಂತ ಹೇಳಿ ರಾಷ್ಟ್ರಪತಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಎಸ್, ಇದು ಜನರ ಮಾತು. ಜೊತೆಗೆ
ಇನ್ನು ಏನು ಸರ್, ಏನು ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಮ್ಮ ಕಾಂಗ್ರೆಸ್ ಸರ್ಕಾರ 131 ಶಾಸಕರಿದ್ದು ಸುಭದ್ರ ಸರ್ಕಾರವಿದ್ದು ದಯವಿಟ್ಟು ಗ್ಯಾರಂಟಿ ಸಮಸ್ಯೆಗಳನ್ನು ಯಾವುದೇ ನಿಲ್ಲಿಸೋಕ್ಕೆ ನೀವು ದಯವಿಟ್ಟು ಅವಕಾಶ ಕೊಡಬೇಡಿ. ನೀವು ಪರೀಕ್ಷಣೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಂದಿದ್ದೇನೆ. ನಾನು ಕರೆಕ್ಟಾಗಿ ನಿಗಮವಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ನಿಮ್ಮ ಇದಕ್ಕೆ ಆಫೀಸ್ಗೆ ಕೊಡ್ತೇನೆ, ಮುಖ್ಯಮಂತ್ರಿ ಕಚೇರಿಗೆ ಕೊಡ್ತೇನೆ. ಗ್ಯಾರಂಟಿ ಬಗ್ಗೆ ನಿಲ್ಲಿಸಬಾರ್ದು. ಗ್ಯಾರಂಟಿಯಿಂದ ನಮ್ಮ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾವು ಹೇಳುವುದು ಅರ್ಥ ಮಾಡ್ಕೊಳ್ಳಿ. ನಾನು ಈಗ ಗ್ಯಾರಂಟಿ ಯಾರಿಗೆ ಕೊಡಬೇಕು ಯಾರಿಗಿಲ್ಲ, ಪುರುಷರಿಗೆ ಕೊಡಬೇಕಾ ಸಾರಿಗೆ, ಯಾರಿಗೆ ಕೊಡಬೇಕು ಸಾರಿಗೆ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ ಯಾರಿಗೆ ಕೊಡಬೇಕು ಅನ್ನೋ ಸಂಪೂರ್ಣ ವರದಿಯನ್ನು ನಿಮ್ಮ ಆಫೀಸಿಗೆ ನಾನು ತಲುಪಿಸ್ತೇನೆ. ಯಾಕೆಂದರೆ ನೀವು ಕೊಟ್ಟಿರೋದು ಒಬ್ಬ ಯಜಮಾನಿಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೀರಾ. ಅದು ಏನಾಗಿದೆ ಅಂದರೆ ಯಜಮಾನಿಗೆ 2,00,000 ಹೋಗುತ್ತೆ. ಒಟ್ಟು ಕುಟುಂಬದಲ್ಲಿ ಇರೋ 2-3 ಸೊಸೆ ಇದಿರೋ ಅಯ್ಯ ಬಿಡು ನಮ್ಮ ಮತ್ತೆ ಹಾಕೊಂತಾಳೆ, ನಾವು ಹಾಕ್ಬೇಕು ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ದಯವಿಟ್ಟು ಹೊಂದಿದ್ದೇನೆ. ಇನ್ನೊಂದು ಸಾರಿಗೆ ವಿಚಾರದ ಮೇಲೆ ಮಹಿಳೆಯರಿಗೂ ಕೊಡಿ, ಆದರೆ ಪುರುಷರಿಗೆ 50 ವರ್ಷ ಮೇಲ್ಪಟ್ಟು ಪುರುಷರಿಗೆ ಪಾಸ್ ಕೊಡಿ. ಆಮೇಲೆ ಗಾರ್ಮೆಂಟ್ಸಲ್ಲಿ ಹೋಗ್ತಾ ಇರೋ ಬಡ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬಡ ಕಾರ್ಮಿಕರಿಗೆ ಫ್ರೀ ಪಾಸ್ ಮಾಡಿ. ಆಮೇಲೆ ವಿದ್ಯಾವಂತರ ಮಕ್ಕಳಿಗೆ ಫ್ರೀ ಪಾಸ್ ಮಾಡಿ. BPL ಅವರಿಗೆ ಕೊಡಿ. APLಗೆ ಅವಕಾಶ ಯಾವುದೇ ಸಾರಿಗೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವ ಭಾಗ್ಯನೂ BPL ಕಾರ್ಡ್ದವರಿಗೆ ವಿತರಣೆ ಮಾಡಬೇಡಿ. ಇದು ನನ್ನ ಕಡಾಖಂಡಿತ. IAM ಮಿನಿ ಸಿದ್ದರಾಮಯ್ಯ, ಬ್ಯಾಂಗ್ಳೂರು ನಾರ್ತ್ ರಾಜನಗುಂಟ ಕಾಕ್ಕೋಳ್. ಶಶಿಕುಮಾರ್ ಅಂತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕರು, ಏನು 101 ಜಾತಿ ಹಿಂದುಳಿದ ವರ್ಗ ನಾಯಕಗಳ ಸಮುದಾಯದ ಪರವಾಗಿ, ರಾಜ್ಯದಲ್ಲಿ ಬಡವರ ಪರವಾಗಿ, ಶೋಷಿತರ ಪರವಾಗಿ ಉತ್ತಮ ಸರ್ಕಾರ ಮಾಡ್ತಾ ಇರೋದನ್ನ ಮೇಲ್ವರ್ಗದ ಜಾತಿ ಸಹಿಸಕ್ಕಾಗದೆ ಇಂಥ ಆಪಾದನೆಗಳೆಲ್ಲ ಮಾಡ್ತಾವ್ರೆ. ನಾನು ಒಬ್ಬ ಹಿಂದುಳಿದ ವರ್ಗ ಜಾತಿನಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಮಗೆಲ್ಲ ಸಿದ್ದರಾಮಣ್ಣವರು ಸೂಕ್ತವಾಗಿದ್ದಾರೆ. ಈ ರಾಜ್ಯಕ್ಕೆ ಸೂಕ್ತವಾದಂಥ ಆಡಳಿತ ಕೊಡ್ತಾರೆ. ದಯಮಾಡಿ ಸಿದ್ದರಾಮಣ್ಣವ್ರಿಗೆ ಸಪೋರ್ಟ್ ಆಗಿ ನಾವೆಲ್ಲ ಬಂದಿದ್ದೀವಿ. ಮುಂದಕ್ಕೂ ಸರ್, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವರು ಇಳಿಸೋದಕ್ಕೆ ಪ್ರಯತ್ನ ಪಡ್ತಿದಾರಂತೆ, ನಿಜಾನ? ಎಲ್ಲನ ಆಯ್ತದ ಇಳಿಸಕ್ಕೆ ಹಾಗಾದ್ರೆ ಇಳಿಸೋದು ಪ್ರಯತ್ನ ಪಡ್ತಿದಾರಾ? ಯಾರಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು. ಅಂದ್ರೆ ಇಲ್ಲಿ ನಾವು ಇಳಿಸೋದು ಪ್ರಯತ್ನ ಪಡ್ತಾ ಇಲ್ಲ. ಸುತ್ತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಆಸೆಯಿಂದ ಅವರೇ ಕುಮ್ಮಕ್ಕು ಕೊಟ್ಟು ವಿಜಯೇಂದ್ರ ಅವರಿಗೆ ಇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಿನಕ್ಕೊಂದು ಮಾತು ಹೇಳೋರು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋರ ಬಗ್ಗೆ ಯಾರು ಗಮನ ಕೊಡ್ತಾರೆ? ಈ ಹಿಂದೆ ಯಡಿಯೂರಪ್ಪನಿಗೆ ಏನೆಲ್ಲ ಬೈದಿದ್ದಾರೆ, ಈ ಹಿಂದೆ ಮೋದಿಗೆ ಏನು ಬೈದಿದ್ದಾರೆ, ಈ ಹಿಂದೆ ಏನೆಲ್ಲ ಮಾತಾಡಿದ್ದಾರೆ. ಯಡಿಯೂರಪ್ಪರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿ ಏನು ನೈತಿಕತೆ ಇದೆ? ಅವ್ರ ಮಗ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಹೋದ್ರು, 25 ಜನ ಇಲ್ಲ. ಅದೇ ಟಗರು ಒಂದೇ ಒಂದು ಕೂಗು ಹಾಕಿದ್ರೆ ಕರ್ನಾಟಕನೇ ಬರ್ತದೆ. ಇಲ್ಲಿ ಎಲ್ಲ ಬಂದಿರೋರು ಅಭಿಮಾನಕ್ಕೋಸ್ಕರ ಬಂದಿರೋರು. ಬೆಂಗಳೂರಿಂದ ಪಾದಯಾತ್ರೆಯವರೆಲ್ಲ ದುಡ್ಡು ಕಟ್ಕೊಂಡು ಜಗಳಗಳು ಮಾಡ್ಕೊಂಡು ಆ ಥರ ಅಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ. ಏನು ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಒಂದು ಸಮುದಾಯದ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಇವತ್ತು ಸಿದ್ದರಾಮಯ್ಯ ಇದ್ದಾರೆ. ಇವತ್ತು ಬಸವ ಜಯಂತಿ ಕೊಟ್ಟಿದ್ದು ಯಾರು? ಇಂಥ ಯೋಜನೆಗಳು ಕೊಟ್ಟಂಥವ್ರು ಯಾರು? ದಯಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪಕ್ಷ ಅನ್ನೋದು ಫಸ್ಟು ಅಲ್ಲ, ಇಲ್ಲಿ ವ್ಯಕ್ತಿ ಅನ್ನೋದು ಮುಖ್ಯ. ಇಲ್ಲಿ ಸಿದ್ದರಾಮಯ್ಯ ಅನ್ನೋದು ತುಂಬ ಮುಖ್ಯ. ಸಿದ್ದರಾಮಯ್ಯನ ದೂರ ಹೇಳೋಕ್ಕಿಂತ ಮುಂಚೆ ಅವರ ತಟ್ಟೆಗಳಲ್ಲಿ ಹೆಗಣಗಳು ಬಿದ್ದಿದ್ದಾವೆ, ಅದನ್ನು ಅವರು ಅರಿತುಕೊಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.